ಕಲರ್. ನಮ್ಮ ಮನೆಗೆ ಇಂಥ ಕಲರ್ ಬಾಳೇ ಇಲ್ಲ. ನಾನು ಇದನ್ನ ಊರಿಗೆ ತಗೊಂಡು ಹೋಗ್ತೀನಿ. ಈ ಬಾಲ್ ತಗೊಂಡೋಗಿ ನಾನು ನಮ್ಮ ತಮ್ಮ ಹೊಟ್ಟೆ ಉರಿಸ್ತೀನಿ. ಅವ ಅಂತೂ ಇಟ್ಟು ಹೊಟ್ಟೆ ಉರ್ಕೊತಾನ, ಅಷ್ಟು ಹೊಟ್ಟೆ ಉರ್ಕೊತಾನ. ಮಜ್ಜಾ ಮಜ್ಜಾ ಬರ್ತದೆ ನನಗಂತೂ ಅವನಿಗೆ ಹೊಟ್ಟೆ ಉರಿಸಕ್ಕೆ. ಏನಿವತ್ತ ನನ್ನ ಮೊಮ್ಮಗಳು ಕ್ವಾಣಿ ನಿಂತ ಹೊರಗೆ ಬಂದಿಲ್ಲ, ಬಾಲ್ ಹಿಡ್ಕೊಂಡು ಕುಂತು ಬಿಟ್ಟಾಳ. ಅಜ್ಜಿ ಅಜ್ಜಿ ಬಾಲ್ ನೋಡಿ ಎಷ್ಟು ಚಂದ ಅದ. ಇದ್ರಾಗ 6 ಕಲರ್ ಅದಾವ ಅಜ್ಜಿ, 6 ಕಲರ್ ಅದಾವ. ಅಜ್ಜಿ ಅಜ್ಜಿ ಈ ಬಾಲು ನಂಗೆ ಭಾಳ ಇಷ್ಟ ಆಗೈತಿ. ಇದು ಊರಿಗೆ ಹೋಗಾಗ ತಗೊಂಡು ಹೋಗಮ್ಮಿ ಅಜ್ಜಿ. ಬೇಡವ, ಹಂಗೆಲ್ಲ ತಗೊಂಡು ಹೋಗಬಾರ್ದು. ಇದು ಬಾಲ ಹುಡುಗರದು ಕಾಣಿಸ್ತದ. ಅದು ಹೆಸರೇನವ, ಕೃಷ್ಣ ಮತ್ತು ಕೃತಿಕಾ ಅದಾರಲ್ಲ, ಅವ್ರದ್ದು ಅದಾವು ಕಾಣಿಸ್ತದ ಬಾಲ. ಮತ್ತು ಅವರು ಅಳ್ತಾರ. ಹಾಗೆಲ್ಲ ಬೇರೆದವ್ರದ್ದು ನಾವು ತಗೊಂಡು ಹೋಗಬಾರ್ದು. ನಿನಗಿಂಥ ಬಾಲೇ ಬೇಕಿಲ್ಲ, ಇಂಥ ಬಾಲು ನಾನು ಕೊಡಿಸ್ತೀನಂತ. ಏನು ಅಲ್ಲಿ ಊರಿಗೆ ಹೋಗೋ ಟೈಮಿಗೆ ತೊಗೊಂಡು ಹೋಗಮ್ಮಿ. ನಿನಗೆ ನಿಮ್ಮ ತಮ್ಮಗೆ 2 ಬಾಲ್ ತೊಗೊಂಡು ಹೋಗಮ್ಮಿ. ಇದು ತಗೋಬೇಡ ಏನು, ಇದು ಸುಮ್ಮ ಮಾಡಿ ಇಲ್ಲೇ ಇಟ್ಬಿಡು. ಇಲ್ಲ ಅಜ್ಜಿ, ಈ ಬಾಲ ಅವ್ರದಲ್ಲ. ಇದು ನನಗ ಅತ್ತಿ ಕೊಟ್ಟಾಳ. ಅತ್ತಿದು ಕೊನೆಗ ಇಷ್ಟ ಹಾಕೊಂಡು ಆಟ ಸಾಮಾನ ಮತ್ತು ಈ ಬಾಲ ಎಲ್ಲ ಇತ್ತು. ಅದಕ್ಕೆ ಅತ್ತಿ ನಂಗೆ ನೀ ಆಟ ಆಡ್ಕೊ ಅಂತ ಹೇಳಿ ಕೊಟ್ಟಾಳ. ಇಲ್ಲೇ ಕೊನೆಗೆ ಕುಂತು ನೀ ಆಟ ಆಡು ಅಂತ ಹೇಳಿ ಕೊಟ್ಟಾಳ. ಗೊತ್ತೇ ನಿಂಗೆ? ಇದು ಅತ್ತಿ ಕೊಟ್ಟಿದ್ದ ಬಾಲದ, ಇದು ಅವ್ರದಲ್ಲ. ಅವರು ಭಾಳ ಕೆಟ್ಟರದಾರ ಅಜ್ಜಿ, ನಿಂಗೆ ಗೊತ್ತಿಲ್ಲ. ಅವ್ರು ಭಾಳ ಕೆಟ್ಟರದಾರ. ಅವರು ಏನು ಕೊಡಲ್ಲ ಗೊತ್ತೇನು, ಏನೇನು ಮುಟ್ಟಕ್ ಬಿಡಲ್ಲ ಅವ್ರು ನಂಗೆ. ಚಿನ್ನು ಹಂಗೆಲ್ಲ ಅನ್ಬಾರ್ದವ. ಹಂಗೆ ಕಂತಿ ಅವ್ರು ಯಾಕೆ ಕೆಟ್ಟವ್ರು ಆಗ್ತಾರ? ಅವರು ನಿಂಗೆ ಅಣ್ಣ ಮತ್ತು ಅಕ್ಕ ಥರ ಹಂಗೆಲ್ಲ ಅನ್ಬಾರ್ದು ಯಾರಿಗೂ ಏನು. ಅಜ್ಜಿ ಅಜ್ಜಿ ನಿಂಗೆ ಗೊತ್ತಿಲ್ಲ ಅವ್ರು ಎಷ್ಟು ಕೆಟ್ಟವ್ರದಾರ ಗೊತ್ತೇನು. ನಾನು ಅಣ್ಣಗ ಅಕ್ಕಗ ಆಟ ಆಡಂಬರಂತ ಕರಿಲಕ್ಕ ಕಾಣಿಗೆ ಹೋಗಿದ್ದ. ಅಲ್ಲಿ ಅವ್ರ ಮಮ್ಮಿ ಇದ್ದಿರು. ಅವ್ರ ಮಮ್ಮಿ ಎಷ್ಟು ಕೆಟ್ಟವ್ರದಾರ ಗೊತ್ತೇನು. ನನಗೂ ತಳ್ಳಿ ಬಿಟ್ಟರು ಅಜ್ಜಿ, ತಳ್ಳಿ ಬಿಟ್ಟರು. ಹೋಗು ನೀ ನಿಮ್ಮ ಅತ್ತಿ ಕಾಣಿಂದು ಹೊರಗೆ ಬರಬೇಡ, ಅಲ್ಲೇ ಆಟ ಆಡ್ಕೊಂಡು ಕೂಡು. ಇಲ್ಲೆಲ್ಲ ಕರಿಲಕ್ಕ ಅದು ಬರಬೇಡ, ನಮ್ಮ ಕಾಣಿಗೆಲ್ಲ ನೀನು ಬರಬೇಡ. ನಮ್ಮದು ಹುಡುಗರಿಗೆಲ್ಲ ನೀನು ಕರಿಲಕ್ಕೂ ಬರಬೇಡ. ನಿಂದು ಎಷ್ಟದ ಅಷ್ಟು ನೋಡ್ಕೊ ಹೋಗು ಅಂತ ಹೇಳಿ ತಳ್ಳಿ ಬಿಟ್ಟರು ಅಜ್ಜಿ. ನಂಗೆ ಗೊತ್ತೇನು ನಿಂಗೆ? ಏನು ನಿನಗೆ ತಳಿ ಬಿಟ್ಟಾಳ? ನೀ ನನಗೆ ಹೇಳಬೇಕಿಲ್ಲ ಅಜ್ಜಿ ಹಿಂಗೆ ಮಾಡ್ಯಾರ ಅಂಥೇಳಿ. ಈಗ ಹೇಳಾಗತ್ತಿದಲ್ಲ, ನಿನ್ನೆ ಹೇಳಬೇಕಿಲ್ಲ. ತಡಿ ಆಕಿಗೆ ಮಾಡ್ತೀನಿ, ಆಕಿಂದು ಗ್ರಹಚಾರ ಬಿಡಿಸ್ತೀನಿ. ನನ್ನ ಮೊಮ್ಮಗಳಿಗೆ ಹಿಂಗೆ ತಳ್ಳ್ಯಾಳ ಅಂತಂದ್ರೆ ನಾ ಸುಮ್ಮ ಬಿಡ್ತೀನೇನು? ನೀ ಆಟ ಆಡ್ಕೊಂಡಿರು, ನಾನು ಬರ್ತೀನ ಮೊಮ್ಮಗಳೇ. ಅಜ್ಜಿ ಅಜ್ಜಿ ನಾನು ಬರ್ತೀನಿ. ನೀ ಹ್ಯಾಂಗ್ ಬೈತಂತ ಹೇಳಿ ನಾನು ನಿಂತು ನೋಡ್ತೀನಿ. ದೊಡ್ಡವರು ಮಾತಾಡೋ ಟೈಮಿಗೆ ಹಾಗೆಲ್ಲ ಬರಬಾರ್ದು. ನೀನು ಆಟ ಆಡ್ಕೋತ ಕೂಡಿಲ್ಲ ಕೊನೆಗೆ. ಅಜ್ಜಿ ಅಜ್ಜಿ ನೀ ಹೋಗು, ನಾ ಬರಲ್ಲ. ನಾನಿಲ್ಲಿ ಆಟ ಆಡ್ಕೋತ ಕೂಡ್ತೀನಿ. ಪ್ರಮೀಳಾ, ಒಂದು ಜರ ಬಾವ ಇಲ್ಲಿ. ತಿಕ್ಕಿ ಯಾಕೆ ಬೀಗ್ತಿ? ನನ್ನ ಮಗಳಿಗೆ ಕರ್ಲಿಕತ್ತಾಳಲ್ಲ, ನನ್ನ ಮಗಳಿನ ತಿಕ್ಕಿಗೆ ಏನು ಕೆಲಸ ಅದನೋ? ಬೀಗ್ರೆ, ಓ ಪ್ರಮೀಳಾ ಮನೆಗೆ ಇಲ್ರಿ. ಯಾಕೆ ಏನಾರ ಕೆಲಸ ಐತೇನ ಆಕಿನ್ಲಿಂತ? ಕೆಲಸ ಏನಿದ್ದಿಲ್ಲ ಬಿಡ್ರಿ, ಆದ್ರೆ ಆಕಿನ ಜೊತೆ ಒಂಚೂರು ಮಾತಾಡೋದಿತ್ತು ನೋಡ್ರಿ, ಅದಕ್ಕೆ ಕೇಳಾಗತ್ತಿದ್ದ. ಎಲ್ಲಿಗೆ ಹೋಗ್ಯಾಡ್ರಿ? ನನ್ನ ಮಗಳ ಜೊತೆ ಅಂಥದ್ದೇನು ಮಾತಾಡೋದ ಅಂತ ನನಗೆ ಗೊತ್ತಾಗಬಲ್ದು. ಆಕಿ ಹೊರಗೆ ಹೋಗ್ಯಾಡ್ರಿ. ಆಕಿನ ಗಂಡ ಮಕ್ಕಳು ಅದೆಲ್ಲ ಹೊರಗೆ ಹೋಗ್ಯಾರ. ಅವರು ಜಾಸ್ತಿ ಮನೆಗೆ ಇರಲ್ರಿ. ಆಕಿ ಹಾಗೆ ಹೊರಗದು ಓಡಾಡ್ಕೋತಿರ್ತಾರೆ ಅವರು. ಅದಕ್ಕೆ ಮುಂಜಾನೆ ತಯಾರಾಗಿ ಹೊರಗೆ ಹೋಗ್ಯಾರ ಅವರು. ಹೌದೇನ್ರಿ? ಆಯ್ತು ತಗೋರಿ. ಮತ್ತು ಮನೆಗಿಲ್ಲ ಅಂತಂದ್ರೆ ಏನು ಮಾಡ್ಲಕ್ಕತ್ತದ? ಒಂಚೂರು ಬಂದ್ಮೇಲೆ ಹೇಳ್ರಿ. ಅಂದಳಕ್ಕೆ ಹೇಳ್ರಿ. ಯಾಕ್ರಿ ಬೀಗ್ರೆ, ಏನು ಮಾತಾಡೋದದ ನನ್ನ ಮಗಳ ಜೊತೆ ಅಂಥದ್ದು ನಿಮ್ಗೆ ಅಂತೇಳಿ ನನಗೆ ಗೊತ್ತಾಗಬಲ್ದು. ನಮ್ಮ ಚಿನ್ನು ಆಟ ಆಡ್ಲಿಕ್ಕೆ ಅಂತೇಳಿ ಕರಿಲಕ್ಕೆ ಹೋಗ್ಯಾಳ ನಿಮ್ಮದು ಮಗಳ ಕೋಣೆಗೆ. ನಿಮ್ಮ ಮಗಳು ಅಂತಂದ್ರೆ ಹೀಗೆಲ್ಲ ಕರಿಲಕ್ಕೆ ಮಾಡ್ಲಿಕ್ಕೆ ಬರಬೇಡ, ನಿನ್ನ ಕೋಣೆ ಕುಂತು ಆಟ ಆಡ್ಕೋ, ಇಲ್ಲೆಲ್ಲ ಕರಿಲಕ್ಕೆ ಬರಬೇಡ ಅಂತ ಹೇಳಿ ಅದು ಹುಡುಗಿಗೆ ತಳ್ಳಿ ಬಿಟ್ಟಾಳಂತ ನೋಡ್ರಿ. ಹಿಂಗೆ ಮಾಡೋದು ಚಲೋ ಅನ್ನಿಸ್ತದೇನ್ರಿ ನಿಮ್ಮ ಮಗಳಿಗೆ? ಹಾಂ, ಸಣ್ಣ ಹುಡುಗಿ ಅದು. ಮಕ್ಕಳು ಅಂತಂದ್ರೆ ದೇವ್ರ ಸಮಾನ ಇದ್ದಂಗೆ, ಎಲ್ಲರೂ ಒಂದೇ ಅಪ್ಪ. ಅದು ಯಾಕೆ ಹಂಗೆ ಮಾಡಬೇಕು ನಿಮ್ಮ ಮಗಳು? ನನಗೆ ಯಾಕೋ ಸರಿ ಅನ್ನಿಸ್ಲಿಲ್ಲ. ಅದಕ್ಕೆ ಮತ್ತು ಕೇಳಿದ್ರಾಯ್ತು ಯಾಕೆ ಹಿಂಗೆ ಮಾಡ್ಯಾಳ ಅಂಥೇಳಿ ಕೇಳ್ಬೇಕಂತ ಬಂದಿದ್ದ ನೋಡ್ರಿ. ಅಲ್ಲ, ಸಣ್ಣ ಹುಡುಗಿಗೆ ಹಂಗೆ ದುಗಿಸ್ಕೊಡ್ತಾರೆ ಯಾರಾರ? ತಿಳಿಸಿ ಹೇಳಬೇಕು. ಆಡೋದು ಬೇಡವಾ ಹೋಗು ಅಂತ ಹೇಳೋದು ಬೇರೆ. ಅದು ಬಿಟ್ಟು ಹಿಂಗೆ ದೂಗಿಸ್ಕೊಟ್ರೆ ಹೆಂಗೆ ರೀ? ಎಲ್ಲರೂ ಹತ್ತಿತ್ತು ಮಾಡಿತ್ತು ಅಂತಂದ್ರೆ ನಾವೇನು ಹೇಳಬೇಕು ಮನೆಗೆ ಆಕಿಂದ ಅವ ಅಪ್ಪಗ? ಏನು ಹೇಳಬೇಕು? ಅದು ಮಾಡೋದು ಸರಿ ಏನ್ರಿ? ಅದಕ್ಕೆ ನಾನು ಕೇಳಿದ್ರಾಯ್ತು ಅಂಥೇಳಿ ಬಂದಿದ್ದ. ನಾನು ಅದಕ್ಕೆ ಹಿಂಗೆ ಆತಾವ ಅಂಥೇಳಿ ಒಂದು ಸರಿನೂ ಇಲ್ಲಿಗೆ ಬಂದಾಗ ನಮ್ಮ ಮೊಮ್ಮಕ್ಕಳಿಗೆ ಅದು ಕರ್ಕೊಂಡೇ ಬರ್ಲಿಕ್ಕೆ ಹೋಗಲ್ಲ. ಈ ಸರಿ ಅದು ನಮ್ಮ ಪೂಜೆಗೆ ನೋಡ್ತೀನಿ, ಅತ್ತಿಗೆ ನೋಡ್ತೀನಿ ಅಂತ ಬಂತು ಹುಡುಗಿ. ಏನಾರ ಆಗಿತ್ತಂತಂದ್ರೆ ಏನು ಮಾಡ್ಬೇಕು ನೋಡ್ರಿ? ಒಂಚೂರು ಹೇಳ್ರಿ ಜರ, ಪ್ರಮೀಳಾ ಬಂದಳು ಅಂತಂದ್ರೆ.
ಇದೇನ್ರಿ ಬೀಗ್ರೆ ನೀವು ಆ ಸಣ್ಣ ಹುಡುಗಿ ಮಾತು ಕೇಳ್ಕೊಂಡು ಹಿಂಗ ನನ್ನ ಮಗಳಿಗೆ ಹಿಂಗೆಲ್ಲ ಮಾತಾಡೋದು ಯಾಕೋ ನನಗೆ ಸರಿ ಅನಿಸ್ವಲ್ದು ನೋಡ್ರಿ. ಅಕ್ಕಿ ಏನು ಹೇಳೋ ಇದು ಹುಡುಗಿ ಏನು ತಿಳ್ಕೊಂಡದು ಯಾರಿಗೆ ಗೊತ್ತು. ನನ್ನ ಮಗಳು ಯಾಕೆ ಹಂಗೆ ದೂಗಿಸ್ಕೊಡ್ತಾಳ? ಆಕಿಗೇನು ಗೊತ್ತಿಲ್ಲೇನ? ಆಕಿಗೂ 2 ಮಕ್ಕಳು ಅದಾವ. ಆಕಿ ಯಾಕೆ ಹಂಗೆ ದೂಗಿಸ್ಕೊಡ್ತಾಳ ಆ ಹುಡುಗಿಗೆ? ಆಕಿ ಏನು ತಿಳ್ಕೊಂಡು ಏನು ಹೇಳ ನೋಡ್ರಿ. ನೀವು ಸಣ್ಣ ಹುಡುಗಿ ಮಾತು ಕಟ್ಕೊಂಡು ಹಿಂಗೆ ಯಾಕೋ ದೊಡ್ಡವ್ರಿಗೆ ಅನ್ನೋದು ಯಾಕೋ ನನಗೆ ಸರಿ ಅನಿಸ್ವಲ್ದ್ರಿ. ನನ್ನ ಮಗಳಿಗೆ ನೀವು ಮಾತಾಡೋದು ಇದೇನು ಅವ್ವ ಮತ್ತು ನಮ್ಮ ಅತ್ತೆ ಇಷ್ಟೊಂದು ಜೋರಾಗಿ ಮಾತಾಡ್ಲಕತ್ತಾರಲ್ಲ. ತಡಿ ಏನಾಗ್ಯದ ನೋಡಮ್. ನನ್ನ ಮಗಳಿಗೂ ಗೊತ್ತಿರ್ತದೆ ಯಾರ ಜೊತೆ ಹೆಂಗಿರ್ಬೇಕು, ಯಾರ ಜೊತೆ ಏನು ಮಾತಾಡ್ಬೇಕು, ಹೆಂಗಿರ್ಬೇಕು ಅನ್ನೋದೆಲ್ಲ ಗೊತ್ತದ ರೀ. ನೀವು ಸುಮ್ಮನೆ ಹಿಂದೆ ಮುಂದೆ ತಿಳ್ಕೊಲಾರ್ದೆ ಕಣ್ಣಿಲ್ ನೋಡ್ಲಾರ್ದೆ ಸುಮ್ಮ ಹುಡುಗಿ ಮಾತು ಕೇಳ್ಕೊಂಡು ಹೀಗೆಲ್ಲ ಅನ್ಕೋತ ಕೂಡ್ಬೇಡ್ರಿ ಬೀಗ್ರೆ, ಹೇಳಾಕತ್ತೀರಿ. ಈಗ ನನ್ನ ಮುಂದೆ ಅಂದಿರಿ ಚಲೋ ಆಯಿತು. ನನ್ನ ಮಗಳಿಗೆ ಭೀ ಹಿಂಗೆ ಅಂದಿದ್ರಂದ್ರೆ ಆಕೆ ಎಷ್ಟು ಮನ್ಸಿಗೆ ಬೇಸರ ಮಾಡ್ಕೊತಿರು ಗೊತ್ತೇನ್ರಿ? ಅವ್ವ ಯಾಕವ್ವ ಏನಾಗ್ಯದ? ನೋಡವ್ವ ಪೂಜಾ, ಏನೋ ಪ್ರಮೀಳಾ ನಿನ್ನ ಸೊಸಿಗೇನೋ ತೂಗಿಸ್ಕೊಟ್ಟಾಳಂತ, ಅದಕ್ಕೆ ಹಿಂಗೆ ಮಾಡೋದು ಸರಿ ಏನಂತ ಕೇಳಕ್ಕೆ ಬಂದಾರ ನಿಮ್ಮವ್ರು ಏನು ಕಣ್ಣಿಲ್ ನೋಡಿಲ್ಲ ಬಿಟ್ಟಿಲ್ಲ ತೂಗಿಸ್ಕೊಟ್ಟಿದ್ದು. ಆ ಹುಡುಗಿ ಹೋಗಿ ಏನು ಹೇಳೋದು ಏನು ಸುದ್ದೇನೋ ಆ ಹುಡುಗಿ ಸಣ್ಣ ಹುಡುಗಿ ಮಾತು ಕೇಳ್ಕೊಂಡು ಇವರು ಇಲ್ಲಿ ಪಂಚಾಯತಿ ಮಾಡ್ಲಿಕ್ಕೆ ಬಂದು ನಿಂತಾರೆ ನೋಡು. ಹೇಳು ನೀನೇ ಏನು ಹೇಳ್ತಿ? ನಾನೇನಿಲ್ಲಿ ಪಂಚಾಯತಿ ಮಾಡ್ಲಿಕ್ಕೆ ಬಂದಿಲ್ರಿ. ಇಲ್ಲಿ ಸಣ್ಣ ಹುಡುಗಿಗೆ ಹಂಗೆ ದೂಗಿಸ್ಕೊಟ್ಟಿದ್ದಲ್ಲವ, ಹಂಗೆ ಮಾಡಬಾರ್ದಿತ್ತು. ಎಲ್ಲರ ಹತ್ತಿತ್ತು ಮಾಡಿತ್ತು ಅಂತಂದ್ರೆ ಏನು ಮಾಡೋದಿತ್ತು? ನಾವು ಮಗ ಸೊಸಿಗೆ ಏನು ಹೇಳಬೇಕಿತ್ತು? ಯಾಕೆ ಹಿಂಗೆ ಮಾಡಿದೆ ಅಂತೇಳಿ ನಾನು ಕೇಳಕ್ಕೆ ಬಂದಿದ್ರಿ. ನಾನೇನು ಇಲ್ಲಿ ಜಗಳ ಮಾಡ್ಲಿಕ್ಕೆ ಬಂದಿಲ್ಲ. ನಿಮ್ಮ ಮಾತಿನ ಅರ್ಥ ಹೆಂಗದ ಅಂತಂದ್ರೆ ಇಲ್ಲಿ ನಾನೇ ಬೇಕಂತ ಜಗಳಕ್ಕೆ ಬಂದು ನನ್ನಂಗೆ ಮಾತಾಡ್ಲಕತ್ತೀರಿ ಬಿಗ್ರೆ ನೀವು. ನೋಡವ ಪೂಜಾ, ಇದಕ್ಕೇನು ಹೇಳ್ತಂತ ನೀನೇ ಹೇಳವ. ನಿಮ್ಮ ಅವರಿಗೆ ನೀನೇ ಜರ ತಿಳಿಸಿ ಹೇಳು. ಆ ಸಣ್ಣ ಹುಡುಗಿ ಮಾತು ಕಟ್ಕೊಂಡು ಈಗ ನಾವು ದೊಡ್ಡವರು ಹಿಂಗೆ ಜಗಳ ಮಾಡ್ಲಿಕ್ಕೆ ನಿಂತಾರೆ ಚಲೋ ಕಾಣಿಸ್ತದೇನು? ಸರಿ ಅನ್ನಿಸ್ತದ? ನೀನೇ ಹೇಳು. ಅದು ಏನೋ ಹಿಂಗಾಕಿ ಏನು ಹೇಳಕ್ಕೆ ಹೋಗ್ಯಾಳೋ, ಇದು ಹುಡುಗಿ ಏನು ತಿಳ್ಕೊಂಡದೇನೋ. ಇಷ್ಟಕ್ಕೂ ನನ್ನ ಮಗಳು ಹಂಗೆ ಮಕ್ಕಳಿಗದೆ ಎಲ್ಲ ಹಂಗೆ ದೂಗಿಸ್ಕೊಡಕ್ಕಿ ಮಾಡಕ್ಕಿ ಅಲ್ರಿ ಬಿಗ್ರೆ. ಆಕಿಗೂ 2 ಮಕ್ಕಳವ. ಆಕಿಗೂ ಇದು ಭೀ ಹುಡುಗಿ ಮಗಳಪ್ಲೇನೆ. ಆಕಿ ಯಾಕೆ ಹಂಗೆ ಮಾಡ್ತಾಳೆ? ಈಗ ಈ ಹುಡುಗಿಗೆ ಗೊತ್ತಾಗಿಲ್ಲ ಕಾಣಿಸ್ತದ. ನಿಮ್ಮ ಮುಂದೆ ಏನೋ ಹೇಳ, ನೀವು ಸುಮ್ಮನೆ ಕಡ್ಡಿಗೆ ಒಯ್ದು ಗುಡ್ಡ ಮಾಡ್ಲಾಗತ್ತೀರಪ್ಪ. ಅತ್ತಿ, ಅದು ನೀವು ಹೇಳೋದು ಬರಬರಿ ಅದ. ಆದ್ರೆ ಅವು ಯಾಕೆ ಕೇಳಕತ್ತಾಳಂತಂದ್ರೆ ಹುಡುಗಿ ತಿಳಿಲಾರ್ದಕ್ಕೆ ಏನಾರ ಹೇಳಕ್ಕೆ ಅಲ್ರಿ ಆಕಿ ನಮ್ಮ ಚಿನ್ನು. ಆಕಿಗೆ ಎಲ್ಲ ಗೊತ್ತಾಗ್ತದ್ರಿ. ಆಕಿ ಯಾರ ಏನರ ಮಾಡಿದ್ರು ಯಾರ ಏನರ ಅಂದರು ಅಂತಂದ್ರೆ ಅವ್ರು ಹೆಂಗೆ ಹೇಳಿರ್ತಾರಲ್ರಿ ಹಾಗೆ ಬಂದು ಹೇಳ್ತಾಳ್ರಿ ಅತ್ತಿ. ಆಕಿ ಹಂಗೆ ತಿಳಿಲಾರ್ದೆ ಹಿಂಗೆ ಸುಳ್ಳು ಏನೋ ಹೇಳಕ್ಕೆ ಅಲ್ಲಕ್ಕಿ. ಅದಕ್ಕೆ ಅವ್ವ ಕೇಳಕತ್ತಾಳ್ರಿ. ಅದೇ ಮತ್ತು ಹಿಂಗೆ ದೂಗಿಸ್ಕೊಟ್ಟಣ ಎಲ್ಲರ ಹತ್ತಿತ್ತು ಅಂತಂದ್ರೆ ಮತ್ತು ಇದು ದೊಡ್ಡದ ಮಾತೇ ಅಲ್ರಿ ಅತ್ತಿ. ಮತ್ತು ಏನಾರ ಆಗಿತ್ತು ಮಾಡಿತ್ತು ಅಂತಂದ್ರೆ ದೊಡ್ಡವ್ರತನನೇ ಬರ್ತಿತ್ತಲ್ಲ. ಅದಕ್ಕೆ ಯಾಕೆ ಹಿಂಗೆ ಮಾಡಿದ್ದೆ ಅಂತ ಸಜಿಕ ಕೇಳಕ್ಕೆ ಬಂದಾಳ ಬಿಡ್ರಿ ಅವ್ವ. ನನಗೆ ಅವಂದೇನು ತಪ್ಪಂತ ಅನಿಸುವಲ್ದ್ರಿ ಇದ್ರಾಗ. ಯಾಕಂತಂದ್ರೆ ಈಗ ನಾನೇ ಈಗ ಪ್ರಮೀಳನ ಮಕ್ಕಳಿಗೆ ದೂಗಿಸ್ಕೊಟ್ಟಿದ ಅಂತಂತಂದ್ರೆ ಈಗ ಪ್ರಮೀಳ ಸುಮ್ಮ ಇರ್ತೀಳೇನ್ರಿ? ತಿಳಿಲಾರ್ದೆ ಏನೋ ಹೇಳೋಣ ನನ್ನ ಮಗಳು ಅಂತ ತಿಳ್ಕೊಂಡು ಸುಮ್ಮ ಕೂಡ್ತೀಳೇನು? ಇಲ್ಲ, ಕೇಳಕ್ಕೆ ಬರ್ತೀಳು. ಹಾಗೆ ಈಗ ನಮ್ಮವ್ವ ಕೇಳಕ್ಕೆ ಬಂದಾಳ. ಇರಲಿ ಬಿಡ್ರಿ, ಮತ್ತು ಕೇಳಿ ನೋಡ್ಲಿಕ್ಕ ಆಕಿ ಪ್ರಮೀಳ ಯಾಕೆ ಹಂಗೆ ಮಾಡ್ಯಾಳ ಅಂತ ಗೊತ್ತಾಗ್ತದಲ್ಲ. ಹ್ಞೂ, ನಿಮ್ಮ ಅವ್ವ ಬಂದಾಳಂತೇಳಿ ಧೈರ್ಯ ಬಂದದೇನೋ? ನನಗೆ ಎದುರು ನಿಂತು ಮಾತಾಡ್ತಿ. ನಿನ್ನ ನಾಲ್ಗೆ ಹಾಗೆ ಕತ್ತರಿಸಾಕ್ತಿಲ್ಲ. ಇನ್ನು ನಿಮ್ಮ ಅವ್ವ ಎದುರು ಹಳ ಸುಮ್ಮ ಬಿಟ್ಟಿನಿ ನಿನಗೆ. ನನಗೆ ಗೊತ್ತು ನನ್ನ ಮಗಳು ನಾ ಇದ್ದಾಗೆ ನೂಕು ಕೊಟ್ಟಾಳ. ನಾ ಅಲ್ಲೇ ಬಾಗ್ಲಾಗೆ ನಿಂತಿದ್ದ ನೋಡಿನಿ ನಾನು. ಆಕೆಗೆ ಇದು ಹುಡುಗಿ ಕಂಡ್ರೆ ಆಗ್ಬರಲ್ಲ. ನಿಮ್ಮ ಮನೆಯವ್ರು ಯಾರು ಕಂಡ್ರೂ ನನ್ನ ಮಗಳಿಗೆ ಆಗ್ಬರಲ್ಲ. ಅದಕ್ಕೆ ಆಕಿ ಹಂಗೆ ಮಾಡ್ಯಾ ನೋಡ್ರಿ. ಏನು ಮಾಡ್ತೀರಿ? ನಾನಂತೂ ಹೇಳಷ್ಟು ಹೇಳೀನಿ. ನೀವು ಆ ಸಣ್ಣ ಹುಡುಗಿ ಮಾತು ಕೇಳ್ಕೊಂಡೆ ನಾನು ಕಡ್ಡಿ ಗುಡ್ಡ ಮಾಡ್ತೀನಿ, ನಾನು ಕೇಳ್ತೀನಿ ಅಂತಂದ್ರೆ ಕೇಳ್ಕೊರಿ. ನಾನು ಯಾಕೆ ಬ್ಯಾಡಲ್ಲಿ? ಬರ್ತಾಳ ಸಂಜೆಗೆ ಬರ್ತಾಳ. ಬಂದಳು ಅಂತಂದ್ರೆ ಕೇಳ್ಕೊರಿ. ನನ್ನ ಮಗಳಿಗೆ ಕೇಳ್ತಿರಲ್ಲ, ಹ್ಞೂ ಕೇಳ್ರಿ. ಈಗೇನೋ ನಾವು ಮನೆಯವ್ರು ಇದ್ದೀವಿ ಇಟ್ಟು ಬಂದು ಕೇಳಕತ್ತೀರಿ ಮುಂದೆ ಮಾಡಿ. ನಾಳೆಗೆ ಮತ್ತು ಊರಿಗೆ ಹೋದಾಗ ಅಲ್ಲಿ ಯಾರ ಏನಾರ ಮಾಡಿದ್ರು ಅಂದ್ರೆ ಮತ್ತು ಅಲ್ಲಿ ಹಿಂಗೆ ಮೊಮ್ಮಗಳ ಮಾತು ಕೇಳ್ಕೊಂಡು ನೀವು ಹೋದ್ರೆ ಅಂತಂದ್ರೆ ಹಿಂಗೆ ಮನೆ ದಿನ ಒಂದೊಂದು ಜಗಳ ಆಡ್ಕೊತ ಹೋಗ್ಬೇಕಾಗ್ತದ. ಸಣ್ಣ ಮಕ್ಕಳು ಹಾಗೆ ಏನೋ ಒಂದೊಂದು ಹೇಳ್ತಿರ್ತಾವ. ಎಲ್ಲ ತಲೆಗೆ ತೊಗೊಳಕ್ಕೆ ಹೋಗ್ಬಾರ್ದ್ರಿ ಬೀಗ್ರೆ. ಎಲ್ಲ ನಾವು ತಲೆಗೆ ತೊಗೊಂಡು ಹೋದೇವಂದ್ರೆ ಎಲ್ಲರ ಹಳ್ಳಿಗೆ ಬಾಳೆ ಮಾಡೋದಾಗ್ತದ. ನೀವೊಂದು ಈ ಚಿತ್ರ ಇದ್ದೀರಪ್ಪ ಆ ಕಡೆ. ನಾನು ಏನಾರ ಹಿಂಗೆ ನನ್ನ ಮೊಮ್ಮಕ್ಕಳು ಬಂದು ಹೇಳಿವಂತಂದ್ರೆ ಅವ್ರಿಗೆ ಅಲ್ಲೇ ಬುದ್ಧಿ ಹೇಳ್ತಿದ್ದ. ಹಾಗೆಲ್ಲ ಅನ್ಕೋಬಾರ್ದು. ದೊಡ್ಡವ್ರು ಏನೋ ಹೇಳಿರ್ತಾರ, ಏನೋ ಒಂದು ಮಾಡಿರ್ತೀರಿ, ಅದಕ್ಕೆ ಏನೋ ಒಂದು ಹೇಳಿರ್ತಾರ, ಸುಮ್ಮ ಬಿಟ್ಟು ಹಾಕ್ರಿ ಇಲ್ಲಿಗೆ ಅಂತೇಳಿ ಅಲ್ಲೇ ಮುಗಿಸ್ಬಿಡ್ತಿದ್ದ. ನಿಮ್ಮಪ್ಪಲೇ ಇಷ್ಟೊಂದು ಉದ್ದ ಅಂಜತಿ ಮಾಡ್ಬೋದು ನಿಂದಿರ್ತಿದ್ದಿಲ್ರಿ ನಾನು.
ನಮಗೇನು ಮನಿ ಜಗಳ ಮಾಡ್ಕೋತ ಹೋಗೋದು ಅಭ್ಯಾಸ ಇಲ್ರಿ ಬೀಗ್ರೆ. ಹಳ್ಳಿಗೆ ಹುಟ್ಟಿ ಹಳ್ಳಿಗೆ ಬೆಳೆದು ಹಳ್ಳಿಗೆ ಬದುಕ್ಲಾಕತ್ತೀವಿ ನಾವು. ಇಷ್ಟು ವರ್ಷ ಆದ್ರೂ ಇನ್ನ ಮಟ ನಮ್ಮ ಮನೆ ತನ ಯಾರು ಜಗಳಕ್ಕೆ ಬಂದಿದ್ದು ಗೊತ್ತಿಲ್ಲ, ನಾವು ಜಗಳಕ್ಕೆ ಹೋಗಿದ್ದು ಗೊತ್ತಿಲ್ಲ. ಅಂಥ ಮಂದಿ ಇದ್ದೀವಿ ನಾವು. ನಮ್ಮ ತನ ಬಂದ್ರೆ ನೋಡ್ರಿ ಬೀಗ್ರೆ, ನಾವಂತರೂ ಬಿಡೋರಲ್ಲ. ನಾವು ಚಲೋನವ್ರಿಗೆ ಚಲೋ, ಕೆಟ್ಟನವ್ರಿಗೆ ಕೆಟ್ಟವರು. ಎದುರಿನವ್ರು ಹೆಂಗೆ ಇರ್ತಾರಲ್ರಿ ಅದ್ರಪ್ಲೇ ಇರ್ತೀವಿ ನಾವು. ನೀವು ನನಗೆ ಒಂದು ಹೊಡೆದ್ರಿ ಅಂತಂದ್ರೆ ನಾನು ನಿಮ್ಗೆ 2 ಹೊಡ್ಯಾಕಿ. ಹಾಂ, ಹಂಗಂತ ನಾನು ನಿಮಗೆ ಹೊಡಿಲಾಗತ್ತೀನಂತ ಮತ್ತು ಇದಕ್ಕೂ ಒಂದು ಕತೆ ಕಟ್ಟಬೇಡ್ರಿ. ನಾನು ನಿಮಗೆ ಹಂಗೆ ಹೇಳಕತ್ತಿಲ್ಲ. ಅಂದರೆ ಎದುರಿನವ್ರು ಹೆಂಗೆ ಇರ್ತಾರಲ್ಲ ಅದ್ರ ಮೇಲೆ ಡಿಪೆಂಡ್ ಇರ್ತದೆ ನೋಡ್ರಿ ನಮ್ಮದು. ಹೇಳಕತ್ತೀವಿ. ಈಗ ನಿಮ್ಮ ಮಗಳು ಹಿಂಗೆ ಮಾಡ್ಯಾಳ ಅಂತ ಇಷ್ಟಕ್ಕೆ ನಾನು ಬಿಟ್ಟಂತಂದ್ರೆ ನಾಳೆಗೆ ಇದೇ ಉದ್ದಾಗ್ಬಿಡ್ತದ. ನನ್ನ ಮೊಮ್ಮಗಳು ಯಾವತ್ತೂ ಸುಳ್ಳು ಹೇಳಲ್ಲ ಅಂತ ನನಗೆ ಭರವಸೆ ಇದೆ. ಮತ್ತು ಈಗ ನಿಮ್ಮ ಮಗಳ ಜಾಗದಾಗ ಬೇರೆ ಯಾರು ಹಿಂಗೆ ಮಾಡಿರಂದ್ರೂ ನಾನು ಕೇಳ್ತಿದ್ದೆ. ನಾನು ನೀವು ಮನೆಯವರೇ ಇದ್ದೀರಿ, ಅದಕ್ಕೆ ನಿಮಗೆ ಕೇಳಾಕತ್ತೀನಿ ಅಂತ ನೀವ್ಯಾಕೆ ಅನ್ಕೋತೀರಿ? ಬೇರೆ ಯಾರಿದ್ರು ಭೀ ನಾನು ಕೇಳ್ತಿದ್ದೆ. ನಿಮ್ಮ ಮಗಳ ಜಾಗದಾಗ ಬೇರೆ ಯಾರು ಹಿಂಗೆ ಮಾಡಿರಂದ್ರೆ ನಾನು ಕೇಳ್ತಿದ್ದೆ. ನೀವೇ ಮಾಡಿದ್ರು ನಾನು ನಿಮಗೆ ಕೇಳ್ತಿದ್ರಿ. ನಾನು ಬಿಡಲ್ಲ. ನಮ್ಮ ಕಡೆಗೆ ತಪ್ಪಿಲ್ಲ ಅಂತಂದ್ರೆ ನೋಡ್ರಿ, ನಾವು ಯಾರಿಗೂ ಅಂಜ ಮಕ್ಕಳಲ್ರಿ. ನಾವು ಯಾರಿಗೆ ಅಂಜಲ್ಲ, ಯಾರು ಉಸಾಬರಿಗೆ ಹೋಗಲ್ಲ ನಾವು. ನಮ್ಮ ಉಸಾಬರಿಗೆ ಬಂದ್ರಲ್ರಿ ನಾವು ಬಿಡಲ್ಲ. ನೀವು ಅನ್ನಂಗೆಲ್ಲ ಮಾಡೋಕ್ಕಾಗಲ್ರಿ ಬೀಗ್ರೆ. ಇದು ಕಾಲ ಹೆಂಗದ ಅಂತಂದ್ರೆ, ನೀವು ನಮಗೊಂದು ಹೊಡೆದ್ರಿ ಅಂತಂದ್ರೆ ನಾನು ನಿಮಗೊಂದು 2 ಏಟು ಹೊಡೆದಾಗೆ ಅವರು ಇನ್ನೊಮ್ಮೆ ನಮ್ಮ ತಂಟಿಗೆ ಬರೋದು ಬಿಡ್ತಾರೆ. ಇದ್ದಿಲ್ಲ ನಾ ಹೊಡೆಸ್ಕೊಂಡು ಸುಮ್ಮದಂದ್ರೆ ಈಗಿನ ಕೈಲಿ ಏನಾಗಲ್ಲ ಅಂತೇಳಿ ಹಾಗೆ ನಮಗೆ ಪದೇ 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 ಚಿತ್ರಹಿಂಸೆ ಕೊಡ್ಲಾಕೆ ಬರ್ತಾರೆ. ಇನ್ನೊಂದೇನು ಗೊತ್ತೇನ್ರಿ, ಮಂದಿ ಕೆಲವೊಬ್ಬರು ಮೇಲ ಆಕಳ ಗುಣ ಒಳಗೆ ಹೋರಿ ಗುಣ ಇರ್ತಾವ. ಅದು ಕಾಣ್ ಬರಲ್ಲ ನಮಗೆ. ಮುಖವಾಡ ಅಂತಾರಲ್ಲ, ಹಂಗೆ ಮುಖವಾಡ ಹಾಕೊಂಡಿರ್ತಾರೆ. ಮೇಲೆಲ್ಲ ಚಂದ ಕಾಣಿಸ್ತಾರೆ, ಬದಲಿಯಾಗಿನಿ, ಚಂದಿದ್ದೀನಿ, ಮಾಡೀನಿ, ಏನೋ ಲಾಳಿ ಲಟ್ಟಿ ಏನೇನೋ ಹೇಳ್ತಿರ್ತಾರ. ಆದ್ರೆ ಒಳಗೆ ನೋಡ್ರಿ ಅದೇ ಹೊಲಸು ಬುದ್ಧಿ, ಅದೇ ದುಷ್ಟು ಗುಣ ಇರ್ತಾವೆ. ಅಂಥವ್ರಿಗೆಲ್ಲ ಸುಮ್ಮ ಬಿಡ್ಬಾರ್ದ್ರಿ. ಅಂಥವ್ರಿಗೆ ರೋಡಿಗೆ ತರಲೇಬೇಕು, ತಂದೆ ಬಿಡ್ಬೇಕು, ಅಂದರೆ ದಾರಿಗೆ ಬರ್ತಾರೆ. ನಾ ಇದು ಯಾರಿಗೂ ಹೇಳಾಕತ್ತಿಲ್ಲ. ಯಾರು ತಪ್ಪು ಮಾಡ್ತಾರಲ್ಲ ಅವ್ರ ಬಗ್ಗೆ ಹೇಳಾಕತ್ತೀನಿ. ಒಬ್ಬೊಬ್ರು ಹಿಂಗೆ ಇರ್ತಾರೆ. ಈ ಕಾಲ ಹಿಂಗೆ ಭಾಳ ಕೆಟ್ಟೋಗ್ಯದ ಕಾಲ. ನಾವೆಟ್ಟು ಚಂದ ಇರ್ತೇವೆ ಅಂತಂದ್ರೂ ಮಂದಿ ನಮಗೆ ಚಂದ ಇರೋಕೆ ಬಿಡಲ್ಲ. ಅದಕ್ಕೆ ಅವ್ರದ್ದು ಅವ್ರ ತನಕ ಹೋಗಿನೇ ಅವ್ರಿಗೆ ಬುದ್ಧಿ ಕಲಿಸ್ಬೇಕಂದ್ರೆ ದಾರಿಗೆ ಬರ್ತಾರೆ. ಇಲ್ಲಿ ತೋರಿ, ಈಗ ಆಗಿದ್ದು ಇದು ಇಷ್ಟಕ್ಕೆ ಬಿಡ್ತೀನಂತ. ಇನ್ನಮ್ಮ ಹಂಗೆ ಏನಾರ ಆಯಿತು ಮಾಡ್ತು ಅಂತಂದ್ರೆ ಆವಾಗ ನಾನು ಯಾವ ಥರ ಹೇಳಬೇಕೋ ಆ ಥರ ಹೇಳ್ತೀನಿ. ನಿಮ್ಮ ಮಗಳಿಗಂತಲ್ಲ, ಈ ಯಾರ್ಲಿಂತರ ಒಟ್ಟು ಈಗ ಮುಂದೆ ಏನಾರ ಆಯಿತು ಮಾಡ್ತು ಅಂತಂದ್ರೆ ಅವ್ರಿಗೆ ಮಾತ್ರ ನಾನು ಸುಮ್ಮ ಬಿಡಲ್ಲ. ಇದೊಂದು ಸರಿ ಸುಮ್ಮ ಇರ್ತೀನಿ, ಹೋಗಲಿ ಏನೋ ತಿಳಿಲಾರ್ದೆ ಏನೋ ಆಗ್ಯದ ಅಂಥೇಳಿ ಸುಮ್ಮ ಇರ್ತೀನಂತ. ಹೆಣ್ಮಗಳು ಮಾತೇ ಬೇರೆ ಆಗ್ಯಾವಲ್ಲ. ಈಕಿಗೆ ನಾನು ಬದಲಿ ಆಗಿಲ್ಲ ಅಂತ ಏನಾರ ಅನುಮಾನಗಿನ ಬಂದದ ಏನು? ಎಲ್ಲ ನನಗೆ ಹೇಳ್ದಂಗಿತ್ತು. ಒಟ್ಟು ಪೂಜೆಗಿನ ಏನಾರ ಬಾಯಿ ಬಿಟ್ಟಾಳ ಏನಕ್ಕಿನ ಮುಂದೆ? ಈಕಿ ಎಟ್ಟು ಬುಡ್ಡಾಳ ಅಟ್ಟು ಹಾಕನ ಈಕಿ. ಪೂಜಾ, ನನಗೆ ಯಾಕೇನೋ ಭಾಳ ತಲೆ ಹೊಡ್ಲಾಗತ್ತದವ. ಒಂದು ಕಪ್ಪ ಜರ ಶುಂಠಿ ಹಾಕೊಂಡು ಚಾರ ಮಾಡ್ಕೊಂಡು ಬಾವ. ನಾ ಅಲ್ಲಿ ಕೊನೆಗೆ ಇರ್ತೀನಿ ನೋಡು. ಚಿನ್ನು ಒಬ್ಬಕಿನೇ ಅಲ್ಲಿ ಹಾಳ ಕೊನೆಗೆ ಜರ ಅಲ್ಲೇ ಕೂಡ್ತೀನಂತ. ಜರ ಮಾಡ್ಕೊಂಡು ಬಾವ. ಹ್ಞೂ ಅವ ಆಯ್ತು ತಗೋ, ಮಾಡ್ಕೊಂಡು ಬರ್ತೀನಂತ. ಅಲ್ಲೇ ಕೊನೆಗೆ ತರ್ತೀನಿ ತಗೋ, ನೀ ಹೋಗು. ಅತ್ತಿ, ನಿಮಗೂ ಚಾ ಮಾಡ್ಕೊಂಡು ಬರ್ಲೇನ್ರಿ? ನನಗೇನು ಬ್ಯಾಡ ತಗೋ ಚಾ, ನೀನು ನಿಮ್ಮ ಅವ್ಗೆ ಮಾಡಿಕೊಡು. ಮತ್ತು ಬಿದ್ದಿದ್ದು ಎಲ್ಲ ತನ್ನ ತಲೆ ಮೇಲೆ ತೊಗೊಂಡು ಕುಂತು ಬಿಡ್ತಾಳಲ್ಲ, ಮತ್ತು ತಲೆ ಹೊಡಿಲಾರ್ದೆ ಮತ್ತೇನಾಗ್ತದ. ನಿಮ್ಮ ಅವ್ರಿಗೆ ಮಾಡಿಕೊಡುವ, ನನಗೇನು ಬೇಡ. ಪ್ಲೀಸ್ ಕತೆಗೊಂದು ಲೈಕ್ ಕೊಡ್ರಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ಕತೆ ನೋಡ್ಲಾಕತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಹಾಗೆ ನೋಟಿಫಿಕೇಶನ್ ಬಟನ್ ಆನ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ಇನ್ನು ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ಲಾಕತ್ತೀರಲ್ರಿ, ಅವರು ಪಾರ್ಟ್ 1 ನಿಂತು ನೋಡ್ರಿ, ಅಂದ್ರೆ ನಿಮ್ಗೆ ಕತೆ ಅರ್ಥ ಆಗ್ತದ್ರಿ. ಕತೆ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.